ನಿಮ್ಮ ಭವಿಷ್ಯದಲ್ಲಿ ನೀವು ಎಷ್ಟು ಮಕ್ಕಳನ್ನು ಹೊಂದುತ್ತೀರಿ ಎಂದು ನಿಮ್ಮ ರಾಶಿಯಿಂದ ತಿಳಿಯಿರಿ. ಮಗುವಿನ ನಗುವಿನ ಧ್ವನಿ ಇಡೀ ಕುಟುಂಬದಲ್ಲಿ ಮೋಜಿನ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸುತ್ತಲೂ ಸಂತೋಷ ಮಾತ್ರ ಇದೆ. ಚಿಕ್ಕ ಮಗುವಿನ ಆಗಮನದೊಂದಿಗೆ ಪೋಷಕರ ನಡುವಿನ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತದೆ. ಆದ್ದರಿಂದಲೇ ಮದುವೆಯ ನಂತರ ಎಷ್ಟು ಮಕ್ಕಳಾಗುತ್ತಾರೆ ಎಂದು ತಿಳಿದುಕೊಳ್ಳಲು ಎಲ್ಲರೂ ಬಯಸುತ್ತಾರೆ. ನೀವು ಎಷ್ಟು ಮಕ್ಕಳನ್ನು ಹೊಂದುತ್ತೀರಿ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ನಿಮ್ಮ ರಾಶಿ ಚಕ್ರದ ಚಿಹ್ನೆಯಿಂದ ನೀವು ತಿಳಿದುಕೊಳ್ಳಬಹುದು. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ನೀವು ಎಷ್ಟು ಮಕ್ಕಳನ್ನು ಹೊಂದುತ್ತೀರಿ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ನಾವು ರಾಶಿ ಚಕ್ರ ಚಿಹ್ನೆಯಿಂದ ಹೋದರೆ ಮೇಷ ರಾಶಿಯ ಜನರು ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಬಹುದು. ಮೇಷ ರಾಶಿಯ ಮಹಿಳೆಯರು ಹೇಗಾದರೂ ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ. 2. ವೃಷಭ ರಾಶಿಯ ಮಹಿಳೆಯರು ಇಬ್ಬರು ಪ್ರೀತಿಯ ಮಕ್ಕಳ ತಾಯಂದಿರಾಗುತ್ತಾರೆ. ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯ ತಾಯಂದಿರು ತಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ. 3. ಮಿಥುನ ರಾಶಿಯ ಮಹಿಳೆಯರು ತಮ್ಮ ಮನೆಯಲ್ಲಿ 2 ಅವಳಿ ಮಕ್ಕಳನ್ನು ಒಟ್ಟಿಗೆ ಹೊಂದಬಹುದು. ಮಕ್ಕಳು ನೀವು ಹೇಳುವುದನ್ನೆಲ್ಲ ಪಾಲಿಸುವಂತಿರುತ್ತಾರೆ. 4. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕ ರಾಶಿಯ ಮಹಿಳೆಯರಿಗೆ ಅವರ ಮನೆಯಲ್ಲಿ 2 ಮಕ್ಕಳು ಇರುತ್ತಾರೆ. ಅವರ ಮಕ್ಕಳ ನಡುವೆ ಕನಿಷ್ಠ 5 ವರ್ಷಗಳ ವಯಸ್ಸಿನ ವ್ಯತ್ಯಾಸವಿರುತ್ತದೆ. ಈ ರಾಶಿಯ ತಾಯಂದಿರನ್ನು ರಾಶಿ ಚಕ್ರದ ತಾಯಂದಿರೆಂದು ಕರೆಯಲಾಗುತ್ತದೆ. ಆದ್ದರಿಂದ ಅವರಲ್ಲಿ ತಾಯಿಯ ಭಾವನೆಗಳು ಮೇಲುಗೈ ಸಾಧಿಸುವುದು ಸಹಜ. 5. ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಸಿಂಹ ರಾಶಿಯ ಮಹಿಳೆಯರಿಗೆ 2 ಅಥವಾ 4 ಮಕ್ಕಳನ್ನು ಹೊಂದುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರ ಚಿಹ್ನೆಯ ಹುಡುಗಿಯರು ಬಹುಕಾರ್ಯವನ್ನು ನಿರ್ವಹಿಸುತ್ತಾರೆ. ಹೀಗಾಗಿ ಮಕ್ಕಳ ಆರೈಕೆಯಲ್ಲಿ ಅವರಿಗೆ ಯಾವುದೇ ತೊಂದರೆ ಇರುವುದಿಲ್ಲ. 6. ಕನ್ಯಾ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಸ್ವಭಾವತಃ ಹೆಚ್ಚು ಕಾಳಜಿಯುಳ್ಳವರಾಗಿದ್ದಾರೆ. ಅವರ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಅವರು ಒಂದೇ ಮಗುವನ್ನು ಹೊಂದಬಹುದು. 7. ತುಲಾ ರಾಶಿಯ ಮಹಿಳೆಯರು ಜೀವನದಲ್ಲಿ ಸಮತೋಲನವನ್ನು ಬಯಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಅವರ ಮಕ್ಕಳ ಸಂಖ್ಯೆ 2 ರಿಂದ 4 ರವರೆಗೆ ಇರಬಹುದು. 8. ವೃಶ್ಚಿಕ ರಾಶಿಯ ಮಹಿಳೆಯರು ಸ್ವಲ್ಪ ಬಿಸಿ ಸ್ವಭಾವದವರಾಗಿರುತ್ತಾರೆ. ಆದರೂ ಸಹ ಅವರು ಇನ್ನೂ ತಮ್ಮ ತಾಯಿಯ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸುತ್ತಾರೆ. ನಾವು ಮಕ್ಕಳ ಬಗ್ಗೆ ಮಾತನಾಡಿದರೆ ಅವರು 2 ಮಕ್ಕಳನ್ನು ಹೊಂದಬಹುದು. 9. ಧನು ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಮಗುವಿನ ತಾಯಂದಿರಾಗುತ್ತಾರೆ. ಸ್ವಭಾವತಃ ಕೂಲ್ ಮತ್ತು ಸಾಹಸಮಯವಾಗಿರುವ ಅವರಿಗೆ ತಾಯಿಯ ಪಾತ್ರವನ್ನು ಮಾಡಲು ಸ್ವಲ್ಪ ಕಷ್ಟವಾಗುತ್ತದೆ. 10. ಮಕರ ರಾಶಿಯ ಮಹಿಳೆಯರು ತುಂಬಾ ಧೈರ್ಯಶಾಲಿಗಳು. ಅವರು ಸೋಲನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಅವರ ಮಕ್ಕಳ ಬಗ್ಗೆ ಹೇಳುವುದಾದರೆ ಅವರ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಅವರಿಗೆ 3 ಮಕ್ಕಳು ಜನಿಸುತ್ತಾರೆ. 11. ಕುಂಭ ರಾಶಿಯ ಮಹಿಳೆಯರು ಕೂಡ ಧನು ರಾಶಿಯಂತೆಯೇ ಇರುತ್ತಾರೆ. ಅವರಿಗೂ ಪ್ರಯಾಣ ಮಾಡಲು ತುಂಬಾ ಇಷ್ಟ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರಿಗೆ ಒಂದೇ ಮಗು ಉತ್ತಮವಾಗಿದೆ. 12. ಮೀನ ರಾಶಿಯ ಮಹಿಳೆಯರ ಮನೆಯಲ್ಲಿ 5 ಮಕ್ಕಳು ಹುಟ್ಟಬಹುದು. ಈ ಮಹಿಳೆಯರು ಸ್ವಭಾವತಃ ಭಾವನಾತ್ಮಕ ಮತ್ತು ತಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.